ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಈ ಕಥೆಯ ಶೀರ್ಷಿಕೆ ನೋಡ್ತಿದ್ದಾಗೆ ಇದೇನಿದು, ನೋವಿಗೆ ಯಾರಾದರೂ ಥ್ಯಾಂಕ್ಸ್ ಅಂತ ಹೇಳ್ತಾರಾ ಅಂತ ಯೋಚನೆ ಮಾಡ್ತಿದ್ದೀರಾ? ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತಾರಲ್ವಾ? ಈ ಕಥೆನೂ ಹಾಗೇನೆ. ಈ ಕಥೆಯನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮಗೂ ಕೂಡ ಒಂದಷ್ಟು ಸ್ಫೂರ್ತಿ ಸಿಕ್ಕೇ ಸಿಗತ್ತೆ. ಹಾಗೆ ಸ್ಫೂರ್ತಿ ಸಿಕ್ಕಿದ್ರೆ ಗೊತ್ತಿದೆಯಲ್ವಾ, ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಸರಿ, ಇವಾಗ ಕಥೆ ಏನು ಅಂತ ನೋಡೋಣ. ಈ ಕಾಲು ಯಾವಾಗ ಬಿಟ್ಟು ಹೋಗುತ್ತೋ? ಕನ್ನಿಕಾ, ಕನ್ನಿಕಾ, ಅಯ್ಯೋ ಇವಳ ಇನ್ನೂ ಮೊಬೈಲ್ ನೋಡ್ತಾನೆ ಕೂತಿದ್ದಾಳಲ್ಲ ಇವಳು. ಕನ್ನಿಕಾ. ಅಯ್ಯಪ್ಪ, ಹೆದ್ರು ಬಿಟ್ಟೆ ನಾನು. ಯಾಕ್ರಿ ಹಾಕಿ ಹೋಗ್ಕೋತಿದ್ದೀರಾ? ಗಂಟೆ ಎಷ್ಟು ಗೊತ್ತಾ? 8:30 ಆಗೋಯ್ತು. ಅಡ್ಗೆ ಮನೆಗೆ ಹೋದ್ರೆ ತಿಂಡಿ ಏನೂ ಮಾಡಿಲ್ಲ ನೀನು. ಅದೇನೋ ಹಿಟ್ಟು ಕಲ್ಸಿಟ್ಟಿದ್ಯಾ, ಮತ್ತೇನೂ ಮಾಡಿಲ್ಲ. ಈಗ ನಾನು ಎಷ್ಟೊತ್ತಿಗೆ ತಿಂಡಿ ತಿನ್ಲಿ, ಎಷ್ಟೊತ್ತಿಗೆ ಡಬ್ಬಿ ತಗೊಂಡ್ಲಿ, ಎಷ್ಟೊತ್ತಿಗೆ ಆಫೀಸಿಗೆ ಹೋಗ್ಲಿ ಹೇಳು? ರೀ, ಅಷ್ಟೊತ್ತು ಹೆಂಗಾಗತ್ತೆ? ನಾನು ಮೊಬೈಲ್ ನೋಡ್ತಾ ಕೂತ್ಕೊಂಡು ಒಂದು 10 ನಿಮಿಷ ಆಯ್ತಷ್ಟೇನೆ. 10 ನಿಮಿಷ ಅಂತೆ, 10 ನಿಮಿಷ. ಬೆಳಗ್ಗೆ ನಾನು ಎದ್ದೇಳ್ಬೇಕಾದ್ರೆ ನೀನು ಅಡುಗೆ ಮನೆಯಿಂದ ಹೊರಗೆ ಬರ್ತಾ ಇದ್ದೆ. ನಂಗೆ ಇವತ್ತು ತುಂಬ ಕಾಲು ನೋವ್ತಾ ಇದೆ ಅಂತ ಅಂದೆ. ಅದಕ್ಕೆ ನಾನು 10 ನಿಮಿಷ ಕೂತ್ಕೋ, ಆಮೇಲೆ ಕೆಲಸ ಮುಂದುವರ್ಸು ಅಂತ ಹೇಳಿದೆ. ಹೌದು ತಾನೆ? ನೀನು ಅವಾಗ ಇಲ್ಲಿ ಬಂದು ಕೂತ್ಕೊಂಡೆ. ನಾನು ಆಮೇಲೆ ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ವಾಕಿಂಗ್ ಹೋಗಿ ಮನೆಗೆ ಬಂದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಡ್ರೆಸ್ ಎಲ್ಲ ಹಾಕೊಂಡಾಯ್ತು. ನೀನು ಮಾತ್ರ ಇನ್ನೂ ಇಲ್ಲೇ ಕೂತಿದ್ಯಾ. ಅದ್ರ ಮೇಲೆ ಬರೀ 10 ನಿಮಿಷ ಆಯ್ತು ಅಂತಿದ್ಯಾ. ಇವಾಗ ನಾನು ಏನು ಮಾಡಲಿ ಹೇಳು? ಏನು ಮಾಡೋಕ್ಕಾಗಲ್ಲ. ನನ್ನ ಹಣೆ ಬರ. ತಿಂಡಿ ತಿಂದೆ ಆಫೀಸಿಗೆ ಹೋಗ್ತೀನಿ. ಅಲ್ಲೇನಾದ್ರು ಸಿಕ್ಕರೆ ತಿಂತೀನಿ, ಇಲ್ಲ ಅಂದರೆ ಉಪವಾಸ. ಹಾಗ್ಯಾಕ್ರಿ ಅಂತೀರಾ? ಏನೋ ವಿಪರೀತ ಕಾಲು ನೋವು. ಹಂಗೆ ಕೂತ್ಕೋಬೇಕಲ್ಲ ಅಂತ ಸ್ವಲ್ಪ ಹೊತ್ತು ಮೊಬೈಲ್ ನೋಡೋಣ ಅಂತ ಕೂತ್ಕೊಂಡೆ. ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ಅದಕ್ಕೆ ಇಷ್ಟೆಲ್ಲ ಬೈಬೇಕಾ? ಮಾತಿಗೆ ಮುಂಚೆ ಅಳೋದನ್ನ ಕಲ್ತಿದ್ಯಾ. ಈಗ ನಾನು ಅಂಥದ್ದೇನು ಹೇಳಿದೆ? ತಿಂಡಿ ತಿಂದೆ ನಾನು ಹೇಗೆ ಆಫೀಸಿಗೆ ಹೋಗ್ಲಿ? ನಿಂಗೆ ಗೊತ್ತು ಟ್ರಾಫಿಕ್ ಎಷ್ಟಿರುತ್ತೆ ಇಷ್ಟೊತ್ತಲ್ಲಿ ಅಂತ. ಆ ಟ್ರಾಫಿಕ್ ದಾಟ್ಕೊಂಡು ಆಫೀಸಿಗೆ ಹೋಗೋ ಅಷ್ಟೊತ್ತಿಗೆ ನುಚ್ಚುಗುಜ್ಜಾಗಿರ್ತೀನಿ. ತಿಂಡಿನೂ ತಿಂದಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಏನು ಹೇಳು? ರೀ, ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಮಾಡ್ತೀನಿ ರೀ. ಎಲ್ಲೋ ಒಂದೊಂದು ದಿನ ಈ ಥರ ಆಗತ್ತೆ. ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೋತೀರಾ? ಒಂದು 10 ನಿಮಿಷ ಟೈಮ್ ಕೊಡಿ, ಮಾಡಿಕೊಡ್ತೀನಿ. ನಾನು ಇಷ್ಟೊತ್ತು ಹೇಳಿ ನಿನ್ನ ತಲೆಗೆ ಹೋಗ್ಲಿಲ್ವಾ? ಬೆಳಗ್ಗೆ 5 ಗಂಟೆಗೆ ಎದ್ದೆ ನಿಜ, ಆದರೆ ಆಮೇಲೆ ಏನು ಮಾಡಿದೆ? ಕೂತ್ಕೊಂಡು ಮೊಬೈಲ್ ನೋಡಿದೆ. ಈಗ ನಾನು ಆಫೀಸಿಗೆ ಹೋಗ್ಬೇಕಲ್ಲ, ಹೋಗ್ಲಿ ಬಿಡು. ಮುಂಚೆ ಎಲ್ಲೋ ಒಂದೊಂದು ದಿನ ಅಪರೂಪಕ್ಕೆ ಆಗ್ತಿತ್ತು ಈ ಥರ. ಈಗ ಅಪರೂಪಕ್ಕೆ ಎಲ್ಲೆಲ್ಲೋ ಒಂದಿನ ತಿಂಡಿ ಸಿಗ್ತಾ ಇದೆ ಅಷ್ಟೇ. ಎಲ್ಲ ನನ್ನ ಹಣೆ ಬರ. ಸರಿ, ಲೇಟ್ ಆಯಿತು, ನಾನು ಆಫೀಸಿಗೆ ಹೊರಟೆ. ಮುಂಚೆ ನಾನು ಎಷ್ಟೆಲ್ಲ ಕೆಲಸ ಮಾಡಿಲ್ಲ. ನಿಮ್ಮ ಅಪ್ಪ ಅಮ್ಮನ ಸೇವೆ ಮಾಡಿದವ್ರು ಯಾರು? ಎಲ್ಲ ಸೇವೆ ಮಾಡಿದವಳು ನಾನಾಗಿದ್ದಕ್ಕೆ ಈ ಮನೇಲಿದ್ದೆ. ನನ್ನ ಜಾಗದಲ್ಲಿ ಇನ್ಯಾರಾದ್ರೂ ಇದ್ದಿದ್ರೆ ಗಂಟು ಮೂಟ ಕಟ್ಕೊಂಡು ಹೋಗ್ತಿದ್ರು. ನಾನು ಇಷ್ಟೆಲ್ಲ ಮಾಡಿ ಮನೆಗೋಸ್ಕರ ಇಷ್ಟೆಲ್ಲ ದುಡ್ದು ಇವಾಗ ನನಗೆ ಹುಷಾರಿಲ್ಲ ಅಂದಾಗ ಈ ಥರ ಮಾತಾಡ್ತೀರಾ ನೀವು? ಸರಿನಾ ರೀ ಇದು? ಪ್ರತಿ ಒಂದಕ್ಕೂ ಹಳೆ ನೆನಪುಗಳನ್ನ ಎಳ್ಕೊಂಡು ತರಬೇಡ ಕನ್ನಿಕಾ. ಇವಾಗಿನ ಪರಿಸ್ಥಿತಿ ಹೇಳು. ಅವಾಗ ನಾನು ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇವತ್ತಿದೆಲ್ಲ ಅನುಭವಿಸ್ತಾ ಇರೋದು. ಪ್ರತಿ ಒಂದಕ್ಕೂ ಅದನ್ನೇ ಹೇಳ್ಕೊಂಡು ತರಬೇಡ ಕನ್ನಿಕಾ. ನಿನಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ನೋ ಇಲ್ವೋ? ಡಾಕ್ಟರ್ ಏನು ಹೇಳಿದ್ರು? ತೂಕ ಇಳಿಸ್ಬೇಕು, ಕಾಲಿಗೆ ಎಕ್ಸಸೈಸ್ ಮಾಡಿ ಅಂತ ಎಕ್ಸಸೈಸ್ ಹೇಳ್ಕೊಟ್ರು. ನೀನು ಮಾಡಿದ್ಯಾ? ಇಲ್ಲ. ಎಕ್ಸಸೈಸ್ ಮಾಡು ಅಂದರೆ ಟೈಮ್ ಇಲ್ಲ ಅಂತೀಯ. ವಾಕಿಂಗ್ ಬಾರೆ ಅಂದರೆ ನನಗೆ ಸುಸ್ತಾಗತ್ತೆ ಅಂತೀಯ. ಟ್ಯಾಬ್ಲೆಟ್ ಕೊಡಬಾರ್ದು ಅಂತ ಡಾಕ್ಟ್ರೇ ಹೇಳಿದ್ದಾರೆ. ಇನ್ನು ನಾನೇನು ಮಾಡಲಿ ಹೇಳು? ನಿನ್ನ ನೋವನ್ನು ನಾನು ತಗೊಳಕ್ಕಾಗತ್ತಾ? ಕೆಲ್ಸದವ್ರನ್ನ ಇಟ್ಕೊಳ್ಳೋಣ ಅಂದರೆ ಅದೂ ಬೇಡ, ಅವ್ರು ಚೆನ್ನಾಗಿ ಮಾಡಲ್ಲ ಅಂತೀಯ. ಇನ್ನು ನಾನಾದ್ರೂ ಏನು ಮಾಡಲಿ ಹೇಳು? ಒಂದೊಂದ್ಸತಿ ಅನ್ಸುತ್ತೆ ಮೊದಲಿದ್ದ ಪರಿಸ್ಥಿತಿನೇ ನಿಂಗಿರ್ಬೇಕಿತ್ತು. ಅವಾಗ ಆಕ್ಟಿವ್ ಆಗಿದ್ದೆ ನೋಡು, ಈಗಲೂ ಹಾಗೆ ಆಕ್ಟಿವ್ ಆಗಿರ್ತಿದ್ಯೇನೋ ಅಂತ. ಈಗ ಸುಖ ಸೌಲಭ್ಯ ಸಿಕ್ಕಿದ್ದು ಹೆಚ್ಚಾಗಿದೆ, ಅದಕ್ಕೆ ಹೀಗಾಡ್ತಿದ್ಯಾ. ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ರೆ ನನ್ನ ಕೆಲಸ ಹಾಳಾಗುತ್ತೆ. ನಿನ್ಗೇನು, ಆರಾಮಾಗಿ ಮನೇಲಿ ಇರ್ಬೋದು. ನನಗೆ ಹಾಗ ಆಫೀಸಿಗೆ ಹೋಗ್ಬೇಕು. ಸರಿ, ಬರ್ತೀನಿ. ರೀ ರೀ, ಮಾತು ಕೇಳಿ. ಅಷ್ಟೊತ್ತಿಗೆ ಮಗಳು ನಿಹಾರಿಕಾ ಬರ್ತಾಳೆ. ಹೊರಟೆ ಹೋದ್ರು. ಅಮ್ಮ, ನಾನು ಕಾಲೇಜಿಗೆ ಹೊರಟೆ. ನೀನು ಯಾವಾಗಲೂ 9 ಗಂಟೆಗೆ ತಾನೇ ಹೋಗೋದು. ಇವತ್ತೇನು ಬೇಗ ಹೊರಡ್ತಿದ್ಯಾ? ಹಾಂ, ಗೊತ್ತು.
ಅಪ್ಪ ನನಗೆ ಬೈದ್ರಲ್ಲ, ಉರಿಯೋ ಬೆಂಕಿಗೆ ತುಪ್ಪ ಸುರೋಣ ಅಂತ. ಕ್ಯಾಂಟೀನಲ್ಲೋ ಹೋಟ್ಲಲ್ಲೋ ತಿನ್ನೋಕೆ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಅಲ್ವಾ? ಸುಮ್ಮನೆ ಒಳಗೆ ಹೋಗಿ ತಿಂಡಿ ತಿಂದು ಆಮೇಲೆ ಕಾಲೇಜಿಗೆ ಹೊರಡು. ಹೊಟ್ಟೆ ಉರಿಸ್ಬೇಡ. ಇದು ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ? ಈಗ 9:00 ನೋಡು, ಬೇಕಾರೆ ಟೈಮ್ ನೋಡು. ಅಯ್ಯೋ, ಇಲ್ಲಿರೋ ಗಡಿಯಾರ ಕೆಟ್ಟು ಹೋಗಿದೆ. ಒಳಗೆ ಹೋಗಿ ನೋಡಮ್ಮ, 9:00. ನಾನು ಕಾಲೇಜಿಗೆ ಹೊರಡಬೇಕು. ಏ ನಿಹಾರಿಕಾ, ಅಯ್ಯೋ ದೇವ್ರೆ, ಎಂಥ ಕೆಲಸ ಮಾಡಿಬಿಟ್ಟೆ. 5 ನಿಮಿಷ ಮೊಬೈಲ್ ನೋಡ್ತೀನಿ ಅಂತ ಕೂತ್ಕೊಂಡೆ, ಅಲ್ಲಿಗೆ ಎಲ್ಲ ಎಡವಟ್ಟಾಗೋಯ್ತು. ಇಬ್ಬರು ತಿಂಡಿ ತಿಂದೆ ಹೊರಟೋದ್ರು. ನಾನೆಂಥ ಪಾಪಿ. ಈ ಹಾಳಾದ ಕಾಲು ನೋವು ಯಾಕೆ ಬಂತು? ಅಷ್ಟೊಂದು ಅತ್ತೆ ಮಾವನ ಸೇವೆ ಮಾಡಿದ್ದೀನಿ. ನನ್ನ ಒಳ್ಳೆತನಕ್ಕೆ ದೇವ್ರು ಕೊಟ್ಟು ಪ್ರತಿಫಲನ ಇದು. ನಾನು ಓರ್ಗಿತ್ತಿ ಥರ ಅತ್ತೆ ಮಾವನ ಸೇವೆ ಮಾಡಲ್ಲ, ಅವರು ನೋಡ್ಕೊಳ್ಳಲ್ಲ ಅಂತ ಯಾವ್ದಾದ್ರು ದೂರಿಗೆ ಹೋಗ್ಬೇಕಿತ್ತು. ಅವಾಗ ದೇವ್ರು ನನ್ನನ್ನು ಚೆನ್ನಾಗಿಟ್ಟಿದ್ನೋ ಏನೋ. ಕನ್ನಿಕಾ ಹೀಗೆ ಯೋಚನೆ ಮಾಡಿಕೊಂಡು ಅಳ್ತಾ ಕೂರ್ತಾಳೆ. ಕನ್ನಿಕಾ, ಅಯ್ಯಪ್ಪ, ಮೊದಲು ಕೂತ್ಕೋತೀನಿ. ಏ ಕನ್ನಿಕಾ, ಏನಾಗಿದೆ ನಿಂಗಿವತ್ತು? ಬಾಗ್ಲು ಓಪನ್ ಮಾಡ್ಕೊಂಡು ಹೀಗೆ ಕೂತಿದ್ಯಲ್ಲ? ಓ ಆಂಟಿ, ಯಾವಾಗ ಬಂದ್ರಿ? ನಾನು ಇವಾಗ ತಾನೇ ಬಂದೆ. ನಿಮ್ಮ ಮನೆಯಿಂದ ಸ್ವಲ್ಪ ಜೋರು ಮಾತು ಕೇಳ್ತಿತ್ತು. ನಿನ್ನ ಗಂಡ ಮಗಳು ಹೊರಗೆ ಹೋದ ತಕ್ಷಣ ಬಾಗಿಲು ಹಾಕ್ಕೊಳ್ತಿದ್ದವಳು ಇವತ್ತು ಬಾಗಿಲ ಹತ್ರನೂ ಬರಲಿಲ್ವಲ್ಲ, ಅದಕ್ಕೆ ಏನಾಯ್ತಪ್ಪ ನೋಡೋಣ ಅಂತ ಬಂದೆ. ನೋಡಿದ್ರೆ ನೀನು ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ಯಾ, ಬಾಗಿಲು ಬೇರೆ ಓಪನ್ ಆಗಿಟ್ಟಿದ್ಯಾ. ಏನಾಗಿದೆ ನಿಂಗೆ? ಏನಂತ ಹೇಳಿ ಆಂಟಿ, ನನ್ನ ಗಂಡಂಗೆ ನನ್ನ ಮೇಲೆ ಒಂಚೂರು ಪ್ರೀತಿ ಇಲ್ಲ. ನನ್ನ ಕಷ್ಟನ ಅರ್ಥನೇ ಮಾಡ್ಕೊಳ್ಳಲ್ಲ. ನನಗೆ ಹಿಮ್ಮಡಿ ನೋವು ಅಂತ ನಿಮಗೂ ಗೊತ್ತಿದೆಯಲ್ಲ, ಎಷ್ಟು ಒದ್ದಾಡ್ಕೊಂಡು ಮನೆ ಕೆಲಸ ಮಾಡ್ತೀನಿ. ಒಂದೊಂದು ದಿನ ಸಣ್ಣ ತಪ್ಪು ಆಗುತ್ತೆ. ಇವತ್ತು ಸ್ವಲ್ಪ ಹಾಗೆ ಆಯಿತು. ವಿಪರೀತ ಮಂಡಿ ಅಂತೀನಿ, ಹಿಮ್ಮಡಿ ನೋವು ಅಂತ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಹಾಗೆ ಮೊಬೈಲನ್ನು ಎತ್ಕೊಂಡೆ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇವತ್ತು ಅವರಿಗೂ ಮಗಳಿಗೂ ತಿಂಡಿ ಇಲ್ಲದೆ ಆಯಿತು. ಅದಕ್ಕೆ ತುಂಬ ಬೈದರು ಆಂಟಿ, ತುಂಬ ಬೇಜಾರಾಯಿತು. ನೀವೇ ಹೇಳಿ ಆಂಟಿ, ನಾನಿಂದ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಅದು ಯಾವುದೂ ಅವ್ರಿಗೆ ನೆನಪಿಲ್ಲ ನೋಡಿ. ಅಯ್ಯೋ, ಇಷ್ಟೇನಾ? ಇಷ್ಟಕ್ಕೆ ನೀನು ಇಷ್ಟು ಬೇಜಾರು ಮಾಡ್ಕೊಂಡು ಕೂತಿದ್ಯಾ? ಹಾಂ, ಇವತ್ತವನು ಬೈದಿದ್ದು ಅಂತ ಅಂದ್ಕೊಳ್ತಿದ್ಯಲ್ಲ, ಬೈದಿದ್ದಲ್ಲ ಅದು, ಸಿಟ್ಟಲ್ಲಿ ಮಾತಾಡಿದ್ದು. ನಿನ್ನ ವಿರುದ್ಧವಾಗಿ ಮಾತಾಡಿದರೆ ಅಥವಾ ನಿನ್ನ ತಪ್ಪನ್ನು ಎತ್ತಿ ತೋರಿಸಿದ್ರೆ ಅದನ್ನೇ ಬೈಗುಳ ಅಂತ ಅಂದ್ಕೊಳ್ಳೋದು ದೊಡ್ಡ ತಪ್ಪು. ಹಾಗಂತ ಎಲ್ಲ ಬೈಗುಳನ್ನು ಅರ್ಥಪೂರ್ಣವಾಗಿರುತ್ತೆ ಅಂತಲ್ಲ. ಇವತ್ತು ನಿನ್ನ ತಪ್ಪಿದೆ, ಅದಕ್ಕೆ ಒಂದು ದನಿ ಎತ್ತರಿಸಿ ಮಾತಾಡ್ದ. ನಿನ್ನ ತಪ್ಪನ್ನು ನೀನು ತಿತ್ಕೊಳ್ಳೋದು ಬಿಟ್ಟು ಗಂಡನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳೋದು ಸರಿನಾ ಹೇಳೋ? ಹೌದು, ನಾನು ಅದನ್ನು ಒಪ್ಕೋತೀನಿ. ಆದರೆ ನಾನು ಹಿಂದೆ ಅಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಅಷ್ಟೆಲ್ಲ ಮನೆಗೋಸ್ಕರ ಒದ್ದಾಡಿದ್ದೀನಿ. ಅದು ಯಾವುದು ಅವ್ರಿಗೆ ಲೆಕ್ಕಕ್ಕೆ ಇಲ್ವಲ್ಲ. ಇದು ಒಳ್ಳೆ ಚೆನ್ನಾಗಾಯ್ತು ಕಣೆ ಕನ್ನಿಕಾ. ಹಿಂದೆ ನೀನು ಕಷ್ಟಪಟ್ಟಿದ್ದೆ, ಆವಾಗೆಲ್ಲ ತುಂಬ ಶ್ರಮ ವಹಿಸಿದ್ದೆ, ನಿದ್ದೆಗೆಟ್ಟಿದ್ದೆ, ಊಟ ತಿಂಡಿ ಬಿಟ್ಟಿದ್ದೆ ಅಂತಂದರೆ ಈಗಲೂ ಹಾಗೆ ಇರೋಕ್ಕಾಗತ್ತಾ ಹೇಳು? ಅದನ್ನ ಇಟ್ಕೊಂಡು ಇವಾಗ ನೀನು ಕೆಲಸ ಮಾಡದೆ ಇರೋಕ್ಕಾಗತ್ತಾ? ಅಥವಾ ನಿನ್ನ ಗಂಡ ಆವಾಗಿಂದೆಲ್ಲ ನೆನ್ಪು ಮಾಡಿಕೊಂಡು ಈಗ ಉಪವಾಸ ಇರೋಕ್ಕಾಗತ್ತಾ ಹೇಳು? ನಿನ್ನ ಕತೆ ಹೇಗಿದೆ ಅಂದರೆ, SLC ರ್ಯಾಂಕ್ ಬಂದು PUCಲಿ ಫೇಲ್ ಆದರೆ ಎಲ್ಲರೂ ಏನು ಹೇಳ್ತಾರೆ? PUC ಫೇಲ್ ಆಗಿದ್ಯಾ ಅಂತಾರೆ. ನಾನು SLC ರ್ಯಾಂಕ್ ಬಂದಿದ್ದೀನಿ, PUCಲಿ ಫೇಲ್ ಆದರೆ ಅದನ್ನು ಯಾಕೆ ಎತ್ತಾಡ್ತೀರಾ ಅಂತಂದರೆ, SLC ರ್ಯಾಂಕ್ ಬಂದರೆ ಅದು SLCಗಾಯಿತು. PUCಲಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ತಾನೇ ಮುಂದೆ ಡಿಗ್ರಿ ಮಾಡೋಕ್ಕಾಗೋದು, ಆಮೇಲೆ ಒಳ್ಳೆ ಕೆಲಸ ಸಿಗೋದು, ಜೀವನದಲ್ಲಿ ಸೆಟ್ಲ್ ಆಗೋದು. ಅಂದಮೇಲೆ ನಮ್ಮ ಜೀವನದ ಉದ್ದಕ್ಕೂ ನಾವು ಕೆಲಸ ಮಾಡಬೇಕು, ಶ್ರಮ ಪಡಬೇಕಲ್ವಾ? ಯಾವತ್ತೋ ಒಂದಿನ ಮಾಡಿದರೆ ಅದು ಪ್ರಯೋಜನಕ್ಕೆ ಬರುತ್ತಾ ಹೇಳು? ನೀವು ಹಾಗೆ ಹೇಳ್ತೀರಲ್ಲ ಆಂಟಿ, ನಾನು ಅವಾಗೆಲ್ಲ ಕಷ್ಟಪಟ್ಟಿದ್ದು ಸುಳ್ಳಾ? ನೀವು ನೋಡಿದ್ದೀರಲ್ಲ, ನನ್ನ ಗಂಡಂಗೆ ಒಂಚೂರು ಅದ್ರ ನೆನಪಿಲ್ಲ ಗೊತ್ತಾ? ಮತ್ತೆ ಅದನ್ನೇ ಹೇಳ್ತೀಯಲ್ಲೇ,
ನಿನ್ನ ಗಂಡ ಪ್ರತಿದಿನ ನೀನು ಅವಾಗ ಅಷ್ಟು ಕಷ್ಟಪಟ್ಟಿದ್ದೆ, ಅಷ್ಟು ಕೆಲಸ ಮಾಡಿದೆ, ನನಗೆ ಸಹಾಯ ಮಾಡಿದೆ, ನಿನ್ನಿಂದಾಗಿ ನನ್ನ ಜೀವನ ಉದ್ಧಾರ ಆಯಿತು, ಮನೆ ಬೆಳಗ್ತು ಅಂತ ಪ್ರತಿದಿನ ನಿನ್ನನ್ನು ಹಾಡಿ ಹೋಗ್ಲಕ್ಕಾಗತ್ತಾ? ಈಗ ನಿನಗೋಸ್ಕರ ನಿನ್ನ ಅಪ್ಪ ಅಮ್ಮನೂ ಅಷ್ಟೇ ಕಷ್ಟಪಟ್ಟಿದ್ದಾರಲ್ವಾ? ಪ್ರತಿದಿನ ಅವ್ರಿಗೆ ಫೋನ್ ಮಾಡಿ ಹೊಗಳ್ತಾನೇ ಇರ್ತೀಯ ನೀನು. ಸಂದರ್ಭ ಬಂದಾಗ ಅಪ್ಪ ಅಮ್ಮ ನೆನೆಸ್ಕೊಳ್ತೀಯ, ಅವ್ರ ಬಗ್ಗೆ ಒಳ್ಳೆ ಮಾತಾಡ್ತೀಯ, ಹೃದಯದಿಂದ ಕೃತಜ್ಞತೆ ಸಲ್ಲಿಸ್ತೀಯ. ಅದು ಬಿಟ್ಟು ಪ್ರತಿದಿನ ಮಾಡ್ತೀಯ. ಇದು ಹಾಗೆ ಕಣೆ ಕನ್ನಿಕಾ. ಈಗ ನಿನಗೆ ಹಿಮ್ಮಡಿ ನೋವು ಅಂದಾಗ ನೀನೇನು ಮಾಡಬೇಕು? ಪ್ಲ್ಯಾನ್ ಮಾಡ್ಕೋಬೇಕು. ಅದನ್ನ ಆಮೇಲೆ ಹೇಳ್ತೀನಿ. ಅಲ್ಲ, ನೀನು ಡಾಕ್ಟರ್ ಹತ್ರ ಹೋಗಿಲ್ವಾ? ಮೊನ್ನೆ ನಿನ್ನ ಗಂಡ ನಿನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗಿತ್ತು. ಡಾಕ್ಟ್ರ್ ಹತ್ರ ಏನೋ ಕರ್ಕೊಂಡು ಹೋಗಿದ್ರು ಆಂಟಿ. ಆದರೆ ನನ್ನ ಗ್ರಾಚಾರ ನೋಡಿ, ಡಾಕ್ಟ್ರು ನೋವಿನ ಮಾತ್ರೆ ಎಲ್ಲ ಕೊಡೋಕ್ಕಾಗಲ್ಲ, ಇದು 1-2 ದಿನದಲ್ಲಿ ವಾಸಿ ಆಗೋದಲ್ಲ, ನೀವು ಸ್ಲೀಪರ್ ಹಾಕ್ಕೋಬೇಕು, ಕಾಲಿಗೆ ಎಕ್ಸಸೈಸ್ ಮಾಡಬೇಕು ಅಂತ ಒಂದಷ್ಟು ಎಕ್ಸಸೈಸ್ ಹೇಳ್ಕೊಟ್ರು. ಹಾಗೆ ತೂಕ ಇಳಿಸ್ಬೇಕು, ವಾಕಿಂಗ್ ಮಾಡಿ, ವ್ಯಾಯಾಮ ಮಾಡಿ, ಸ್ವಲ್ಪ ಸಮಯದಲ್ಲೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಆದರೆ ನನಗೆ ವ್ಯಾಯಾಮ ಮಾಡೋಕ್ಕೆ, ಆಮೇಲೆ ವಾಕಿಂಗ್ ಹೋಗೋಕ್ಕೆ ಎಲ್ಲ ಸಮಯನೇ ಸಿಗಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಮನೆ ಕೆಲಸ ಮುಗೀತಂತನೇ ಇಲ್ಲ. ಇನ್ನು ನನಗೋಸ್ಕರ ಎಲ್ಲಿ ಸಮಯ ಸಿಗತ್ತೆ ನೀವೇ ಹೇಳಿ? ಸಮಯ ಸಿಗೋದಿಲ್ಲ, ನಾವಾಗಿ ಹುಡ್ಕೊಂಡು ತಗೋಬೇಕು. ಬೆಳಗ್ಗೆ ಹೆಚ್ಚು ಕಡಿಮೆ 2 ಗಂಟೆ ಕಾಲ ಮೊಬೈಲ್ ನೋಡಿದೆ ಅಂದ್ಯಲ್ಲ, ಅದ್ರ ಬದಲು ಅರ್ಧ ಗಂಟೆ ಕಾಲಿಗೆ ಸಂಬಂಧಪಟ್ಟ ವ್ಯಾಯಾಮ ಮಾಡಿದಿದ್ರೆ ಆರಾಮಾಗ್ತಾ ಇದ್ದೆ, ಆರಾಮಾಗಿ ತಿಂಡಿನೂ ಮಾಡ್ಕೊಡ್ತಾ ಇದ್ದೆ, ನಿನ್ನ ಗಂಡನು ಮಗಳು ಖುಷಿಯಾಗಿ ಹೋಗ್ತಾ ಇದ್ರು. ನೀನು ಈ ಥರ ಬೇಜಾರು ಪಡೋದು ತಪ್ಪಿತ್ತು ಅಲ್ವಾ? ನೋಡ್ಕನ್ನಿಕಾ, ಗಾದೆ ಮಾತೇ ಇದೆ, ಶಕ್ತಿಗಿಂತ ಯುಕ್ತಿ ಮೇಲು ಅಂತ. ನಿಂಗೀಗ ಶಕ್ತಿ ಇಲ್ಲ, ಆದರೆ ಯುಕ್ತಿ ಇದೆಯಲ್ಲ, ಯುಕ್ತಿನ ಉಪಯೋಗಿಸ್ಕೊ. ಅಂದರೆ ಪ್ಲ್ಯಾನ್ ಮಾಡ್ಕೊ. ಬೆಳಗ್ಗೆ ನೀನು ತಿಂಡಿಗೆ ಅಂತ ನಿಂತಿದ್ದಾಗಲೇ ಅಡುಗೆಗೂ ರೆಡಿ ಮಾಡ್ಕೊ. ಸಂಜೆ ಹೊತ್ತಲ್ಲಿ ತರಕಾರಿ ಎಲ್ಲ ಹೆಚ್ಚಿಟ್ಕೊ. ಏನೂ ಮಾಡೋಕ್ಕಾಗಲ್ಲ, ಫ್ರೆಶ್ ಆಗಿ ಮಾಡಬೇಕು ಅಂತ ಎಲ್ರಿಗೂ ಅನಿಸುತ್ತೆ. ಆದರೆ ಸಮಯದ ಅಭಾವ, ಆರೋಗ್ಯದ ಸಮಸ್ಯೆ ಇದೆಲ್ಲ ಇದ್ದಾಗ ಹಿಂದಿನ ದಿನನೇ ಸ್ವಲ್ಪ ರೆಡಿ ಮಾಡ್ಕೊಂಡು ಇರಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಹೊರಗಡೆ ತಿನ್ನೋದಕ್ಕಿಂತ ಇದೆಷ್ಟೋ ಪಾಲು ವಾಸಿ. ಏನೇನು ಮಾಡ್ಕೊಳಕ್ಕಾಗತ್ತೋ ಅವೆಲ್ಲ ರೆಡಿ ಮಾಡ್ಕೊ. ಬೆಳಗ್ಗೆ ಒಂದು ಕಡೆ ಕುಕ್ಕರ್ ಇಟ್ಬಿಟ್ಟೆ, ಒಂದು ಕಡೆ ತಿಂಡಿ ಮಾಡ್ಕೊ. ಅವಾಗ 2 ಒಟ್ಟೊಟ್ಟಿಗೆ ಆಗತ್ತೆ. ಮತ್ತೆ ತಿಂಡಿ ಎಲ್ಲ ಆಯ್ತಾ, ಸ್ವಲ್ಪ ಹೊತ್ತು ಕೂತ್ಕೊ. ಆಮೇಲೆ ಮತ್ತೆ ಅಡುಗೆದೇನಿರ್ತೋ ಅದನ್ನು ಮಾಡು, ಮತ್ತೆ ಕೂತ್ಕೊ. ಸ್ವಲ್ಪ ಕಸ ಗುಡಿಸೋದು ಈ ಥರ ಎಲ್ಲ ಮಾಡು. ಇದೆಲ್ಲ ಹೊರಗಿನ ಕೆಲಸ ಎಲ್ಲ ಮಾಡೋಕ್ಕೆ ಆಗಲ್ಲ ಅಂದರೆ ಒಂದು ಕೆಲಸದವ್ರನ್ನ ಇಟ್ಕೊ. ಸಮಸ್ಯೆಗೆ ಪರಿಹಾರ ನಿನ್ನ ಕೈಯಲ್ಲೇ ಇದೆ. ನಿನ್ನ ಮನೆ ಕೆಲಸ, ನಿನ್ನ ಶಕ್ತಿ, ನಿನ್ನ ಬುದ್ಧಿವಂತಿಕೆ, ನಿನ್ನ ತಾಕತ್ತು ಇದೆಲ್ಲ ಏನು ಅಂತ ನಿನಗೆ ಗೊತ್ತಿರುತ್ತೆ. ನಾನೀಗ ನಿನ್ನ ಟೈಮ್ ಟೇಬಲ್ ಎಲ್ಲ ಹಾಕ್ಕೊಡೋಕ್ಕಾಗಲ್ಲ. ಯಾಕಂದರೆ ನನ್ನ ಮನೆ ಅಡುಗೆನೇ ಬೇರೆ, ನನ್ನ ಮನೆ ಪರಿಸ್ಥಿತಿನೇ ಬೇರೆ, ನಿನ್ನ ಮನೆ ಪರಿಸ್ಥಿತಿನೇ ಬೇರೆ. ನಿಮ್ಮ ಮನೆಗೆ ಯಾವುದು ಹೊಂದಿಕೆ ಆಗುತ್ತೆ, ನಿನಗೆ ಏನೇನು ಮಾಡೋಕ್ಕಾಗತ್ತೆ, ಎಷ್ಟು ಮಾಡೋಕ್ಕಾಗತ್ತೆ, ಅದು ನೀನೇ ಯೋಚನೆ ಮಾಡಿ ಪ್ಲ್ಯಾನ್ ಮಾಡ್ಕೊ. ಅದ್ರ ಪ್ರಕಾರ ಮಾಡು. ಹಾಗಂತ ಯಾರೋ ಬೇಗ ಕೆಲಸ ಮಾಡ್ತಾರೆ, ಅವ್ರು ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೋಲಿಕೆ ಮಾಡ್ಕೋಬೇಡ. ಅವರೇ ಬೇರೆ, ನೀನೇ ಬೇರೆ. ನಿನ್ನ ಕೈಲಿ ಏನು ಮಾಡೋಕ್ಕಾಗತ್ತೆ ಅದನ್ನು ಮಾಡು. ಸಮಯದ ಉಳಿತಾಯ ಆದಾಗ ನಿನಗೂ ಒಂದು ಸ್ವಲ್ಪ ಖುಷಿ ಆಗತ್ತೆ. ಆ ಟೈಮಲ್ಲಿ ಏನಾದರೂ ಹವ್ಯಾಸದ ಕಡೆ ಗಮನ ಕೊಡು. ಪಕ್ಕದ ಮನೆಯ ಆಂಟಿಯವರ ಮಾತಿಗೆ ಕನ್ನಿಕಾ ಏನು ಹೇಳ್ತಾಳೆ, ಅವರ ಮಾತನ್ನು ಪಾಲಿಸ್ತಾಳ ಅನ್ನೋ ಕುತೂಹಲ ಭರಿತ ಪ್ರಶ್ನೆಗೆ ಮುಂದಿನ ಭಾಗದಲ್ಲಿ ಉತ್ತರ ಸಿಗತ್ತೆ. ಮುಂದಿನ ಭಾಗ ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮುಂದಿನ ಭಾಗಕ್ಕೋಸ್ಕರ ಕಾಯ್ತೀರಾ ಅಲ್ವಾ? ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡೋದನ್ನು ಮಾತ್ರ ಮರಿಬೇಡಿ ಆಯಿತಾ? ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.